ಒಳ್ಳೇದಾಗುತ್ತೆ. ಅಗೋಲಿ ಹಣುಬಾರಿ ಅಗೋಲಿ ಹಣುಬಾರಿ ಮುತ್ತಾದ ಮನಸುಲ ತನುಜೆ ಪುಷ್ಪ ಕಮಲದನಗೆ ಸರಿ ತಪ್ಪುವರಿ ವಿರದ ಮಗುವೆ ನೋವು ಕಷ್ಟಗಳ ನಡುವೆ ನಗುವೆ ದೇವಲೋಕದ ದಾಸಿಯೇ ದೇವಲೋಕದ ದಾಸಿಯೇ ಗಗನ ಮುಕ್ತ ಪಶುಧ ಹೆಣ್ಣು ಅವಳ ಮೇಲಿದೆ ನುರರು ಕಣ್ಣು ಸಾವಿರ ಕಷ್ಟ ಕಂಡ ಚಿಕ್ಕ ವಯಸ್ಸಿನ ದಾಸಿಯು ಹೆಣ್ಣೆಂಬ ದೇವಿಯ ಕಥೆಯೋ ಇಲ್ಲ ದೇವದಾಸಿಯ ಕಥೆಯೋ. ಸುಸ್ತಾಗಿರ್ತೀಯ, ನಿನ್ ಮನೆಗೆ ಹೋಗು, ಮಲ್ಕೋ. ನಾನು ಇದೆಲ್ಲ ಶುದ್ಧಿ ಮಾಡಿ ಬರ್ತೇನೆ. ನಿಂದೇನು ತಪ್ಪಿಲ್ಲ ಮಗ, ನಿಂದೇನು ತಪ್ಪಿಲ್ಲ. ಯಾಕಜ್ಜಿ ಎಲ್ಲರೂ ನಮ್ಗೆ ತೊಂದರೆ ಕೊಡ್ತಾರೆ? ನಾವು ದೇವದಾಸಿರ ಮೇಲೆ ನಮ್ಮ ಜೀವನ ಇಷ್ಟೇ. ನಮಗೆ ಅಂದ ಚಂದ ಇರೋ ತನಕ ನಮ್ಮನ್ನ ಕುಕ್ಕಿ ಕುಕ್ಕಿ ತಿಂತಾನೆ ಇರ್ತಾರೆ. ನೀವು ಒಳಗೆ ಹೋಗೋ ತನಕನೇ ಅದಕ್ಕೆ ಬೆಲೆ. ಪೂಜೆ ಮಾಡ್ಬೇಕು, ಎದ್ದೇಳು. ದೇವ್ರ ಮುಂದೆ ನೃತ್ಯ ಕೂಡ ಮಾಡ್ಬೇಕು. ತಯಾರ ಬಂದೆ, ಹೇಳಮ್ಮ. ಅಜ್ಜಿ ತುಂಬಾ ಸುಸ್ತು, ಎದ್ದೊಳಕ್ಕೆ ಆಗ್ತಿಲ್ಲ. ಹೆಂಗ್ ನೃತ್ಯ ಮಾಡ್ಲಜ್ಜಿ? ಬಾ ಮಾಡಿ. ಮಗು, ಈ ಕಷ್ಟನ ನುಗ್ಗಿ ಬದುಕೋದು ಕಲಿಬೇಕು. ಮುಂದೆ ನಾನು ಹೋದ್ಮೇಲೆ ನಿನ್ನ ಯಾರು ನೋಡ್ಕೋತಾರೆ? ಈಗಲೇ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊ. ಇನ್ ಮುಂದೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಏನ್ ಕಷ್ಟ ಬಂದ್ರು ಅದನ್ನ ಎದುರಿಸೋ ಅಷ್ಟು ಗಟ್ಟಿಗಿತ್ತಿ ಆಗ್ಬೇಕು ತಾಯಿ. ಹೇಳು. ದೇವರನ್ನೇ ಮದುವೆ ಆಗ್ಬೇಕು, ದೇವರನ್ನೇ ಗಂಡ ಅನ್ಕೊಂಡು ಬಾಳ್ಬೇಕು. ನಮ್ಮ ಜೀವನ ಇಷ್ಟೇ. ಈ ಜೀವನ ಹೇಗ್ ಬಾಳ್ಬೇಕು?
ಮಗುವಿಗೆ ಬಂದಾಗ ಅವಳ ಶರೀರದಲ್ಲಿ ಆಗುವ ವ್ಯತ್ಯಾಸದಿಂದ ಅವಳಿಗೆ ರಕ್ತಸ್ರಾವ ಆಗುತ್ತೆ. ಅದು ತಿಂಗಳಿಗೊಮ್ಮೆ ಆಗುತ್ತೆ ಮಗು. ಮತ್ತೆ ಅದು ಯಾಕೆ ಒಳ್ಳೇದಂದ್ರೆ ಅದು ಹೆಣ್ಣಿನ ತಾಯ್ತನಕ್ಕೆ ಅಡಿಯಾಗಿರುತ್ತೆ. ಬಿಡು, ಈ ಜನರು ಮುಟ್ಟಾದ್ರು ಅನಿಷ್ಟ ಅಂತಾರೆ, ಆಗದೆ ಇದ್ರು ಅನಿಷ್ಟ ಅಂತಾರೆ. ಅವ್ರಿಗೆ ಏನ್ ಹೇಳಿದ್ರು ಅಷ್ಟೇನೆ. ಹೀಗೆ ಅವಳಿಂದ ಊರಿಗೆ ಸಂಕಷ್ಟಗಳು ಎದುರಾಗಬಹುದೆಂಬ ಆಲೋಚನೆ ಜನಗಳ ತಲೆಯಲ್ಲಿ ಹೋಗಿತ್ತು. ಆಗ ಊರಿನ ಯಜಮಾನರೆಲ್ಲ ಒಂದೆಡೆ ಸೇರಿ ಇಂತಹ ದಾಸಿಯ ಅನಿಷ್ಟ ಬೇರೆ ದಾಸಿಯರಿಗೂ ತಟ್ಟಬಹುದು. ಆಗ ತಮ್ಮ ಸಂಪ್ರದಾಯಗಳಿಗೆ ಆಚರಣೆಗಳಿಗೆ ಸಂಕಷ್ಟವಾಗಬಹುದು. ಆದ್ದರಿಂದ ಇವಳನ್ನು ಊರಿಂದಲೇ ಬಹಿಷ್ಕರಿಸುವ ನಿರ್ಧಾರವನ್ನು ಮಾಡುವರು. ಇವಳಿಗೆ ಕೊನೆಯ ಬಾರಿ ಪೂಜೆಯನ್ನು ಮಾಡಿ ದೇವರ ಮುಂದೆ ನೃತ್ಯ ಮಾಡಲು ಕಟ್ಟ ಕಡೆಯ ಅವಕಾಶವನ್ನು ನೀಡಿ ನಂತರ ಊರಿಂದಲೇ ಬಹಿಷ್ಕರಿಸಲು ನಿರ್ಧಾರ ಮಾಡಿದ್ದಾರೆ. ಲಕ್ಷ್ಮಿ ಮುಟ್ಟಾಗಿದ್ದಾಳೆ. ನಾನೇನೋ ಅವತ್ತು ಆ ಕುಂಕುಮನ ಬಳಸಿ ದೊಡ್ಡೋಳಾದೆ. ಆದ್ರೆ ಅದು ಸುಳ್ಳು ಅನ್ನೋ ವಿಷಯ ನನಗ್ ಮಾತ್ರ ಗೊತ್ತು. ನೀವೆಲ್ಲ ಈ ಜಗತ್ತನ್ನ ನೋಡಿದಿರ ಅಲ್ವಾ? ನಿಮ್ ಜೀವನದಲ್ಲೂ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ನಾನು ಒಬ್ಳು ದಾಸಿ. ನನ್ನ ಜೀವನದಲ್ಲೂ ಅಷ್ಟೇ ಎಷ್ಟೋ ಜನ ಬರ್ತಿದ್ರು ಹೋಗ್ತಿದ್ರು. ಆದ್ರೆ ಈ ಸಮಾಜ ಇದೆಯಲ್ಲ, ಅದು ನನಗ್ ಕೊಟ್ಟ ಹೆಸರು ಮಾತ್ರ. ಇವರೆಲ್ಲ ಯಾವತ್ತೂ ನನ್ನ ಅವರಲ್ಲೊಬ್ಳು ಅಂತ ಒಪ್ಕೊಳ್ಳೇ ಇಲ್ಲ. ನನ್ ಜಾತಿ ಧರ್ಮ ಹಣ ಸೌಂದರ್ಯನ ನೋಡಿ ಅಳಿದ್ರೆ ಹೊತ್ತು ನಾನು ಜೀವ ಇರೋ ಹೆಣ್ಣು. ನಂಗೂ ಬದುಕಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಅಂದಿಸ್ಲೇ ಇಲ್ಲ. ಈ ಸುಳ್ಳಿನ ಜೀವನ ಇದೆಯಲ್ಲ, ಇದು ಬರೀ ನನ್ನ ಅನಿವಾರ್ಯತೆ ಆಗಿತ್ತು. ಈ ದೇವದಾಸಿ ಜೀವನ ನನ್ನ ಪಾಲಿನ ವ್ಯತೆಯಾಗೇ ಉಳಿತು. ನನ್ನ ಪಾಲಿನ ವ್ಯತೆಯಾಗೇ